ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಮಾಕ್ಷಿ ಪಾಳ್ಯದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪ್ರಸನ್ನ ಮುದ್ದಣ್ಣನವರ ನೇತೃತ್ವದಲ್ಲಿ ಸುಮಾರು 4ರಿಂದ 5 ಜಾಗದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ನಾಯಕರಾದ ಡಿಕೆ ಶಿವಕುಮಾರ್ ಅವರು ಉಳಿದಿರುವ 2 ವರ್ಷದ ಅವಧಿಯನ್ನು ಒಳ್ಳೆಯ ಆಡಳಿತ ಕೊಡುವ ಮೂಲಕ ಪೂರ್ಣಗೊಳಿಸಿ 2028ರ ವಿಧಾನಸಭೆ ಚುನಾವಣೆಯಲ್ಲೂ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದರ ಜೊತೆಗೆ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗುವುದು ಖಚಿತ ಎಂದು ತಿಳಿಸಿದರು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಎಲ್ಲರಿಗೂ ಖುಷಿ ಸಂದರ್ಭ. ಈ ಖುಷಿ ಸಂದರ್ಭದಲ್ಲಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸರ್, ಮೊದಲನೇದಾಗಿ ಕರ್ನಾಟಕ ನಾಡಿನ ಜನತೆಗೆ ವಂದನೆಗಳನ್ನು ನಮಸ್ಕರಿಸ್ಕೊತಾ ಡಿ ಕೆ ಸುರೇಶ್ ಸಾಹೇಬ್ರಿಗೆ, ಶಿವಕುಮಾರ್ ಅವರಿಗೆ CM ಸ್ಥಾನ ಸಿಕ್ಕಿರೋಷ್ಟು ಖುಷಿ ಎಲ್ಲ ಕರ್ನಾಟಕ ಜನತೆಗೆ ಎಷ್ಟು ಖುಷಿ ಇದ್ದಾರೋ ಅಷ್ಟೇ ಖುಷಿ ನನ್ನಲ್ಲೂ ಇದೆ. ಆಮೇಲೆ ಸತ್ಯಮೇವೋ ಜಯತು, ಯಾಕಂದರೆ ಪ್ರಾಮಾಣಿಕರಿಗೆ ಯಾವತ್ತೂ ಬೆಲೆ ಇದೆ, ಪ್ರಾಮಾಣಿಕತೆಗೆ ಸ್ಪಂದನೆ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಡಿ ಕೆ ಸಾಹೇಬ್ರೇ ಸಾಕ್ಷಿ. ಇವತ್ತು ಅವರ ಪ್ರಾಮಾಣಿಕತೆ ಎಷ್ಟಿತ್ತು ಅಂದರೆ ಪಕ್ಷಕ್ಕೆ, ಆ ಪಕ್ಷದಲ್ಲಿ ಇವತ್ತೆಲ್ಲ ನಾಳೆ ಅಂತ ಕಾದಿದ್ದಕ್ಕೂ ಇವತ್ತು ಅವ್ರಿಗೆ ಪ್ರತಿಫಲ ಸಿಕ್ಕಿದೆ. ಆ ಪ್ರತಿಫಲಕ್ಕೆ, ಆ ಖುಷಿಗೆ ನಾವು ಇವತ್ತೊಂದು ಸಣ್ಣದಾದಂಥ ಒಂದು ಅಳಿಲ್ ಸೇವೆ, ತುಂಬ ಅಳಿಲ್ ಸೇವೆ, ಒಂದು 3,000 ಜನಕ್ಕೆ ಅನ್ನದಾನ ಇಟ್ಕೊಂಡಿದ್ದು. ಆ ಅನ್ನದಾನ ಕಾರ್ಯಕ್ರಮಕ್ಕೆ ನನ್ನ ಸ್ನೇಹಿತರುಗಳು ಹಾಗೂ ಬಂಧು ಮಿತ್ರರು, ಆಮೇಲೆ ನನ್ನ ಲೋಕಲ್ ಜನಗಳು ಎಲ್ಲರೂ ಸ್ಪಂದಿಸಿದ್ದಾರೆ. ಇದಕ್ಕೆ ನಾನು ಉತ್ತರಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಅನ್ನದಾನ ಇಟ್ಕೊಂಡಿದ್ದೀನಿ ಸರ್, ಈಗ ಒಟ್ಟು ಇದು 5 ಸ್ಪಾಟ್ಸ್ಗಳಾಗಿದೆ. ಒಂದು ಇಲ್ಲೊಂದಿತ್ತು, ಮತ್ತು ನಮ್ಮ ಕಾಲೋನಿ ಅಂತ ಒಂದಿದೆ, ಕೆಳಗೆ ಮೇಲೊಂದು ಕಾಲೋನಿ ಇದೆ, ಅಲ್ಲಿ ಒಂದು ಹೌಸಿಂಗ್ ಬೋರ್ಡು. ಸೊ ಹೀಗಾಗಿ ಒಂದು 4-5 ಕಡೆ ಇಟ್ಟಿದ್ದೀವಿ. ಇದೇ ಸುಭಾಷ್ ಅಂದ್ರೆ 2028 ಅವರ ನೇತೃತ್ವದಲ್ಲಿ ಎಲೆಕ್ಷನ್ ಹೋಗ್ತಾರೆ, ಮತ್ತೆ ಸರ್ಕಾರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ತಾವೇನು ಹೇಳ್ತೀರಾ? ಸರ್, 100% ಅವರ ಜವಾಬ್ದಾರಿ ಎಷ್ಟಿದೆ ಅಂತ ಅಂದರೆ ಭಾಳ ಇದೆ ಇವತ್ತು. ಯಾಕೆ ಅವ್ರಿಗೆ ಸುಮ್ಮನೆ ಕೊಟ್ಟಿಲ್ಲ. ಇವತ್ತು ಸುಮ್ಮನೆ ಕೊಟ್ಟಿರೋದು ಅವ್ರು ಸುಮ್ಮನೆ ಇರೋದಕ್ಕಾಗಲ್ಲ. ಯಾಕಂದರೆ ಇವತ್ತು ಪಂಚಾಯತಿ ಎಲೆಕ್ಷನ್ನು, ಗ್ರೇಟರ್ ಬೆಂಗಳೂರು, ಮತ್ತು ತಿರ್ಗಾ ಮತ್ತೆ ಬರೋಂಥ 2028 MLAಗೆ ಅವರ ಕೊಡುಗೆ ಪ್ಲಸ್ ಆಮೇಲೆ ಅವರ ಸ್ವತಃ ಇದೆಯಲ್ಲ, ಭಾಳ ಶ್ರಮ ಇದೆ. ಅವರು ಸುಮ್ಮನೆ ಅಂತೂ ಪಾಪ ಆಗಲ್ಲ, ಅವರು ಭಾಳ ಒತ್ತಡ ಇದೆ. ಆದರೆ ಆ ಒತ್ತಡನೆಲ್ಲ ಮೀರಿಸುತ್ತಾರೆ, ಅದೇ ಬಂಡೆ ಮೀರಿಸ್ತಾರೆ. ಜೊತೆಗೆ ಈಗ ಆಗಸ್ಟ್ 31 ಒಳಗಡೆ ಸುಪ್ರೀಂ ಕೋರ್ಟು CBI ಚುನಾವಣೆ ಮಾಡಲೇಬೇಕು ಅಂತ ಹೇಳಿದೆ. ತಾವು ಒಬ್ಬರು ಆಕಾಂಕ್ಷಿ, ಭಾಳಷ್ಟು ಜನ ತಾವು ನಿಂತು ಜನಸೇವೆ ಮಾಡಬೇಕು ಇನ್ನೂ ಹೆಚ್ಚಾಗಿ ಅಂತಿದ್ದಾರೆ. ಅದ್ರ ಬಗ್ಗೆ ತಾವು ಸರ್, ಖಂಡಿತವಾಗ್ಲೂ ಗ್ರೇಟರ್ ಬೆಂಗಳೂರಲ್ಲಿ ನಾನು ಒಬ್ಬ ಆಕಾಂಕ್ಷಿಯಾಗಿ ನಮ್ಮ ಪಕ್ಷದಿಂದ ಕೇಳಿದ್ದೀನಿ. ಕೊಟ್ಟರೆ ಸಂತೋಷದಿಂದ ಸ್ಪರ್ಧೆ ಮಾಡ್ತೀನಿ. ಅದರ ಜೊತೆಗೆ ನನಗೇನೆಂದರೆ ನಮ್ಮಲ್ಲಿ ಸಣ್ಣ ಪುಟ್ಟ ಅಲ್ಲ, ತುಂಬನೇ ಕೊರತೆಗಳಿದೆ. ನಮ್ಮ ಕಾಮಾಕ್ಷಿಪಾಳ್ಯ ಜನಕ್ಕೆ ಸುಮಾರು ಹಕ್ಕುಪತ್ರಗಳಿಲ್ಲ. ಶ್ರೀರಾಮನಗರಕ್ಕಾಗಿರ್ಬೋದು, ನನ್ನ ಕೆಳಗಡೆ ಕಾಲೋನಿಗಾಗಿರ್ಬೋದು ಇಲ್ಲ. ಅದರ ಜೊತೆಗೆ ಸಣ್ಣ ಪುಟ್ಟ ಹಾಸ್ಪಿಟಲ್ಗಳು ಬೇಕಾಗಿದೆ. ಆಮೇಲೆ ಮೊದಲನೇದಾಗಿ ನಾನಂತೂ ಹಕ್ಕುಪತ್ರ ಆಗಲಿ ಪ್ಲಸ್ ಹಾಸ್ಪಿಟಲ್ದಕ್ಕೆ ಎಷ್ಟು ಹೋರಾಟ ಮಾಡಬೇಕು ಅಷ್ಟಾದ ಪ್ರಯತ್ನ ನಾನು ಮಾಡ್ತೀನಿ. ನನ್ನ ಕೈಲಾಗಿದ್ದು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡೋಂಥ ಶಕ್ತಿನೂ ಮಾಡ್ತೀನಿ. ಮೊದಲಿಗೆ ಅನ್ನ ಸಂತರ್ಪಣೆ ನನಗೆ ಆ್ಯಕ್ಚುಲಿ ಈ ಕ್ವಶನ್ ಯಾರೋ ಕೇಳಿದ್ರು, ಅಲ್ಲ ರೀ, ಯಾರೋ ರಾಜಕಾರಣಿ ಒಬ್ಬರು ಅಧಿಕಾರ ಸ್ವೀಕಾರ ಮಾಡಿದ್ರು ಅಂತ ದೇವರ ಉತ್ಸವಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ, ನೀವೇನ್ರಿ ಇದಕ್ಕೆಲ್ಲ ಮಾಡ್ತಾ ಇದ್ದೀರಾ ಅಂತ. ಹಿಂದೆ ಒಂದು ಕಾಲಘಟ್ಟ ಇತ್ತು, ರಾಜಾಡಳಿತ ಇತ್ತು. ಆಗ ರಾಜನನ್ನ ದೇವರು ಅಂತ ನೋಡ್ತಾ ಇದ್ವಿ. ಆಗ ರಾಜಾಡಳಿತ ಇದ್ದಾಗ ರಾಜನನ್ನ ದೇವರು ಅಂತ ನೋಡ್ತಾ ಇದ್ವಿ. ಈಗ ರಾಜಾಡಳಿತ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾದಂಥ ವ್ಯಕ್ತಿ ರಾಜನಿಗಿಂತ ಒಂದು ಚೂರು ಕಡಿಮೆ ಇಲ್ಲ. ನನ್ನ ಪ್ರಕಾರ ರಾಜನನ್ನ ದೇವರಾಗಿ ನೋಡ್ತಿದ್ವಿ. ಇವತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮೆಲ್ಲರ ಪಾಲಿಗೆ ದೇವರು. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಬಹಳ ವಿಶೇಷವಾಗಿ ಹೇಳಲೇಬೇಕು. ನಾವು ಒಂದು ಅವರ ಬಗ್ಗೆ ಇರುವಂಥ ಅಭಿಮಾನವನ್ನು ಹೇಗೆ ತೋರಿಸ್ಕೊಳ್ಳೋದಕ್ಕೆ ಒಂದು ಮಾಧ್ಯಮ ಬೇಕು ನಮಗೆ. ಒಂದಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಮಾಡೋಣ. ಈಗ ಮುದ್ದಣ್ಣ ಅವ್ರ ಕುಟುಂಬದ ಬಗ್ಗೆ ಮಾತಾಡೋದು ನನಗೆ ಒಂದು ಇಡೀ ದಿನ ಸಾಕಾಗೋದಿಲ್ಲ. ಅವರ ಕುಟುಂಬದ ಇತಿಹಾಸ ಏನು ಅಂತ ಈ ಕ್ಷೇತ್ರದಲ್ಲಿರೋರಿಗೆಲ್ರಿಗೂ ಗೊತ್ತು. ಅವರ ಕುಡಿ, ಆ ವಂಶದ ಕುಡಿ, ಜೀವನದ ಹಲವು ಮಜಲುಗಳನ್ನು ನೋಡಿ ಕಡೆಗೆ ಸಮಾಜಕ್ಕೆ ನಾನೇನಾದರೂ ಮಾಡ್ತೀನಿ, ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರ್ತೀನಿ ಅನ್ನೋ ಕಾರಣ ಒಂದು ಉದ್ದೇಶವನ್ನು ಇಟ್ಕೊಂಡು ದೂರದೃಷ್ಟಿ. ಆ ವ್ಯಕ್ತಿ ಜೊತೆ ನೀವು 1 ಗಂಟೆ ಕೂತ್ಕೊಂಡ್ಬಿಡಿ, ಆ ವ್ಯಕ್ತಿಗಿರುವಂಥ ಆಲೋಚನೆಗಳು, ದೂರದೃಷ್ಟಿ, ಸಮಾಜಕ್ಕೆ ಮಾಡಬೇಕು ಅಂದ್ಕೊಂಡಿರೋದು ಅವ್ರಿಗೆ ಹಣಕ್ಕೇನು ಬರ ಇಲ್ಲ. ರಾಜಕೀಯದಲ್ಲಿ ಸಾಮಾನ್ಯವಾಗಿ ಒಂದಷ್ಟು ವಿಧದ ಜನ ಇರ್ತಾರೆ. ಹಣ ಮಾಡೋದಕ್ಕೆ ರಾಜಕೀಯಕ್ಕೆ ಬರೋರಾಗಿರಲಿ ಅಥವಾ ಬೇರೆ ಬೇರೆ ಅಧಿಕಾರದ ಆಲಸೆಗಾಗಿ ಬರುವಂಥ ರಾಜಕೀಯಕ್ಕೆ ಬರೋರಿದ್ದಾರೆ.
ಬೇರೆ ಬೇರೆ ಕಾರಣಗಳು, ಅಂದರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಗಳಿರ್ತಾವೆ, ತಮ್ಮ ಎಲ್ಲವನ್ನ ಬಿಟ್ಟು ಮುಂದೆ ಬರುವಂತ ಇರ್ತಾರೆ, ಆ ಥರದ್ದೆಲ್ಲ ಇರುತ್ತೆ. ಆದರೆ ಇವ್ರದ್ದು ಹಂಗಲ್ಲ. ಇವ್ರ ಹಣದ ಯಾವುದೇ ಕೊರತೆ ಇಲ್ಲ. ಸಮಾಜದಲ್ಲಿ ಒಂದು ಬದಲಾವಣೆ ಮಾಡಬೇಕು. ಇವ್ರ ಇತಿಹಾಸ ಹುಡುಕ್ತಾ ಹೋಗ್ಬಿಟ್ರಿ. ಇವ್ರ ಹಿಂದಿನ ಇತಿಹಾಸ, ಇವ್ರ ತಂದೆಯಿಂದ ಅಜ್ಜ ಎಲ್ಲರೂ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಗಳನ್ನು ಕೊಟ್ಟವರು. ಆಗರ್ಭ ಶ್ರೀಮಂತರು, ಯಾವುದೇ ಅಹಂ ಇಲ್ಲ ಇವರಿಗೆ. ಬಹಳ ಮುಖ್ಯವಾಗಿ ಜನನಾಯಕರಿಗೆ ಬೇಕಾಗಿರೋದು, ಜನರಿಂದ ಆಯ್ಕೆ ಆಗುವಂಥ ಸಾಮಾನ್ಯ ವ್ಯಕ್ತಿಗೆ ಬೇಕಾಗಿರೋದು ಅದೇನೆ. ಅಹಂ ಇರೋದಿಲ್ಲ, ಜನರ ಮಧ್ಯೆ ಇದ್ದು ಜನರಿಗಾಗೇ ಇದ್ದಾರೆ. ನೀವು ಈ ಕ್ಷಣಕ್ಕೆ ನೀವೇನಾದರೂ ಸಮಸ್ಯೆ ಬಂದು ಒಂದು ಫೋನ್ ಮಾಡಿದ್ರು ಕೂಡ ತೆಗಿತಾರೆ. ನಾನು ಕಳೆದ ವಾರ ಅಷ್ಟೇ, ಒಂದು ವಾರನೋ 10 ದಿನ ಯಾವುದೋ ಒಂದು ಸಮಸ್ಯೆ ಇತ್ತು, ಯಾರೋ ಒಬ್ಬರಿಗೆ ಮೆಡಿಕಲ್ ಬಿಲ್ ಆಗಬೇಕಾಗಿತ್ತು. ಮಧ್ಯರಾತ್ರಿ ಫೋನ್ ಮಾಡಿದೆ, 12:30 ಫೋನ್ ಮಾಡಿದೆ. ಹೆಂಗೆ ತೊಗೊಂಡ್ರು ಗೊತ್ತಾ? ಸಮಸ್ಯೆನ ಪರಿಹಾರ ಮಾಡಿಕೊಟ್ರು. ನನಗೆ ಸಾಕಷ್ಟು ಜನ ಈ ಭಾಗದಲ್ಲಿರೋ ಸ್ನೇಹಿತರುಗಳೆಲ್ಲ ಹೇಳಿದ್ದಾರೆ, ಸಾಕಷ್ಟು ಜನ ಸ್ನೇಹಿತರುಗಳಿದ್ದಾರೆ, ಯಾವ ಸಂದರ್ಭದಲ್ಲಿ ಆ ಅಪ್ಪಗೆ ಫೋನ್ ಮಾಡಿದ್ರು ಕೂಡ ಎತ್ಬಿಟ್ಟು ನಮ್ಮ ಸಮಸ್ಯೆ ಪರಿಹಾರ ಮಾಡಿಕೊಡ್ತಾರೆ ಸರ್. ಇಂಥ ವ್ಯಕ್ತಿ ನಮ್ಮ ಮಧ್ಯೆ ಇರಬೇಕು, ಇಂಥ ವ್ಯಕ್ತಿ ನಾವು ಆರಿಸಿ ಕಳಿಸ್ಬೇಕು ಅಂತ. ನಾನು GBA ಚುನಾವಣೆ ಬಗ್ಗೆ ಇನ್ನೇನೋ ಈ ವರ್ಷ ಆಗತ್ತೆ ಹಾಗೆ ಹೀಗೆ ಅಂತ ಇದ್ದಾರೆ. ಈ ಮಾಧ್ಯಮದ ಮೂಲಕ ಏನಾದರೂ DK ಸಾಹೇಬರಿಗೆ ಇದೇನಾದರೂ ತಲುಪೋದಾದರೆ ನಾನು ದಯವಿಟ್ಟು ಎಲ್ಲರ ಪರವಾಗಿ ಕೇಳ್ಕೊತೀನಿ, ದಯವಿಟ್ಟು ಈ ವರ್ಷ ಹೆಂಗಾದರೂ ಮಾಡಿ GBA ಚುನಾವಣೆ ಮಾಡಿಬಿಡಿ. ಇಂಥ ವ್ಯಕ್ತಿಗಳು ಅಲ್ಲ, ಇವ್ರಿಗೇನು ಬೇಜಾರಾಗಿ ಏನು ಬಿಟ್ಟು ಹೋಗೋದಿಲ್ಲ ಇವರು, ಬಟ್ ಇವ್ರನ್ನ ಭಾಳ ವರ್ಷಗಳಿಂದ ನಾವು ಕಾದಿರಿಸ್ಕೊಂಡು ಕೂತ್ಕೊಂಡಿದ್ದೀವಿ. ಇವ್ರಿಗೆ ಇನ್ನೂ ಅಧಿಕಾರ ಕೊಟ್ಟಿಲ್ಲ. ಆದಷ್ಟು ಬೇಗ ಇಂಥವ್ರಿಗೆ ಅಧಿಕಾರ ಕೊಟ್ಬಿಟ್ರೆ ನಾವು ಜನರಿಗೆ ಆಗಬೇಕಾಗಿರೋ ಕೆಲಸಗಳು ಆದಷ್ಟು ಬೇಗ ಆಗುತ್ತೆ. ಇನ್ನು CM DK ಶಿವಕುಮಾರ್ ಅವರು ಎಲ್ಲ ಮಾತಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಹೇಳುವಂಥ ಮಾತಿದು 2 ವಿಧದಲ್ಲಿ ಹೇಳ್ಬೋದು. ಒಂದು, ಕಾರ್ಯಕರ್ತರ ಕಣ್ಮಣಿ, ಕಾರ್ಯಕರ್ತರ ನಾಯಕ ಅವರು. 23ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು, ನಾವೆಲ್ಲ ಭಾಳ ಖುಷಿ ಪಟ್ಟಿದ್ವಿ. ಇಲ್ಲ ಆಗೋಯ್ತಪ್ಪ, DK ಶಿವಕುಮಾರ್ ಆಗ್ಬಿಡ್ತಾರೆ. ಕಾರ್ಯಕರ್ತರ ಕಣ್ಮಣಿ ಯಾಕೆ ಹೇಳ್ತೀವಿ ಅಂದರೆ, ಈಗ ಇವರೇ ನೋಡಿ, ಸಮಾಜಕ್ಕೇನೋ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರು, ಆದರೆ ಕಾರ್ಯಕರ್ತರಾಗಿ ಉಳಿಬಾರ್ದು. ಕಾರ್ಯಕರ್ತರಾಗಿ ಉಳಿಬಾರ್ದು ಅಂದರೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು. DK ಶಿವಕುಮಾರ್ ಹಾಗೆ ಇವ್ರ ಥರ ಸಾಮಾನ್ಯ ಕಾರ್ಯಕರ್ತರಾಗಿ ಬಂದವರು, ನಂತರ ಇವ್ರ ಥರ ಸಾಮಾನ್ಯ ಕಾರ್ಯಕರ್ತರಾಗಿ ಬಂದವರು. ಕಾರ್ಯಕರ್ತರು ಯಾವತ್ತೂ ಕಾರ್ಯಕರ್ತರಾಗಿ ಉಳಿಬಾರ್ದು. DK CM ಆಗಿದ್ದಾರೆ ಅಂದರೆ ಇವ್ರ ಥರ ನಮ್ಮೆಲ್ಲರಿಗೂ ಅವಕಾಶ ಸಿಗುತ್ತೆ ಮುಂದೊಂದು ದಿನ ಸಮಾಜದಲ್ಲಿ ಬದಲಾವಣೆ ಮಾಡೋದಕ್ಕೆ. DK ಶಿವಕುಮಾರ್ ಅವರು CM ಆಗಿರೋದು ರಾಜ್ಯದ ಎಷ್ಟು ಜನ ಕಾಂಗ್ರೆಸ್ಸಿಗರಿಗೆ ಖುಷಿಯಾಗಿದೆಯೋ ನಮಗೂ ಆಗಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಈ ರೀತಿಯ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಎಲ್ಲರ ಪರವಾಗಿ ಕಾರ್ಯಕರ್ತನಾಗಿ ವಿಶೇಷವಾಗಿ ರಾಜಾಜಿನಗರದಿಂದ, ಕಾಮಾಕ್ಷಿ ಪಾಳ್ಯದಿಂದ ನಮ್ಮೆಲ್ಲರ ಪರವಾಗಿ DK ಶಿವಕುಮಾರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. 25ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ನಿಭಾಯಿಸ್ತಾರೆ. ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಮುಖಂಡರಾದ ಪ್ರಸನ್ನ ಮುದ್ದಣ್ಣವರು ಎಲ್ಲ ಜನಗಳಿಗೆ, ಆಮೇಲೆ ನಮ್ಮ ವಾರ್ಡಿನ ಎಲ್ಲ ಜನಗಳಿಗೆ ಅನ್ನದಾನವನ್ನು ಏರ್ಪಡಿಸಿದ್ದಾರೆ. ಅದಕ್ಕಾಗಿ ಎಲ್ಲ ಜನಗಳು ಬಂದು ನಮ್ಮ ಎಲ್ಲರೂ ಹಾರೈಸಬೇಕು. ಮುಖ್ಯಮಂತ್ರಿಗಳನ್ನ ನಮ್ಮ DK ಶಿವಕುಮಾರ್ ಅವರು ಮುಂದಿನ 2 ವರ್ಷ ತುಂಬ ಚೆನ್ನಾಗಿ ನಡ್ಸ್ಕೊಂಡಿದ್ದಾರೆ. ಹಾಗೆ ಯಾರು 2028ಗೆ ಬರಲ್ಲ ಕಾಂಗ್ರೆಸ್ಸಿನ ಮುಂದಿನ ಇದೇ ಇಂಡಿಯನ್ಸ್ ಹೇಳ್ತಾರಲ್ಲ, ಅದಕ್ಕೆಲ್ಲ ಒಂದು ಎಷ್ಟು ಎಕ್ಸಾಂಪಲ್ ಉದಾಹರಣೆ. ಅದಕ್ಕೆ ಮುಖ್ಯಮಂತ್ರಿ ಅವ್ರನ್ನ ಆಗಿ ನಮ್ಮ ಈ GB ಎಲೆಕ್ಷನ್ಗೋಸ್ಕರ ನಮ್ಮ DK ಶಿವಕುಮಾರ್ ಅವರು ಬಂದಿದ್ದಾರೆ. ನಮ್ಮ ಈ ಕಾಂಗ್ರೆಸ್ಗೆ, ಈ ನಮ್ಮ ಕಾಮಾಕ್ಷಿ ಪಾಳ್ಯಕ್ಕೆ ನಮ್ಮ ಪ್ರಸನ್ನ ಮುದ್ದಣ್ಣವರು ತುಂಬ ಕೊಡುಗೆಗಳನ್ನು ಕೊಡ್ತಾರೆ. ಅವ್ರಿಗೆ ಒಂದು ಚಾನ್ಸ್ ಸಿಕ್ಕರೆ ಸತಿ ನಾವು ಎಲ್ಲರಿಗೂ ನಿಂತ್ಕೊಂಡು ಕಾಂಗ್ರೆಸ್ಗೆ ನಾವು ಹೋರಾಡ್ತೀವಿ ಸರ್. ಅವರು ಸಾಕಷ್ಟು ಸಮಾಜ ಸೇವೆ ಮಾಡ್ತಿದ್ದಾರೆ ಕಾಮಾಕ್ಷಿ ಪಾಳ್ಯದಲ್ಲಿ. ಗೊತ್ತಿಲ್ಲದಂಗೆ ಕೊಡುಗೆ ದಾನಗಳನ್ನು ಮಾಡ್ತಿದ್ದಾರೆ ಅವರು. ಇವಾಗಿಂದಲ್ಲ, ಅವ್ರ ತಂದೆ ಕಾಲದಿಂದಲೂ ಅವರು ಮನೇಲಿ ಅವ್ರ ಮನೆ ಮಂಜಣ್ಣನಾಗಿರ್ಬೋದು, ಪ್ರಸನ್ನನಾಗಿರ್ಬೋದು, ಅವರೆಲ್ಲ ಇಬ್ಬರು ತುಂಬ ಕೊಡುಗೆಗಳು ಕಾಮಾಕ್ಷಿ ಪಾಳ್ಯ ಕೊಟ್ಟಿದ್ದಾರೆ. ತಮ್ಮ ಸೇವೆ ಅವಾಗಿಂದ ಮಾಡ್ಕೊಂಡು ಬಂದಿದ್ದಾರೆ ಸರ್. ಇಲ್ಲಿ ಸರ್ ನಮಸ್ಕಾರ. ಹೆಸರು ಪುಟ್ಟರಾಜು ಅಂತ ನಾವು ಮೊದಲನೇದಾಗಿ ಏನು ಹೇಳ್ತೀನಿ ಅಂದರೆ, DK ಶಿವಕುಮಾರ್ ಸರ್ ಅವರಿಗೆ ಧನ್ಯವಾದಗಳು, ಶುಭಾಶಯಗಳು. ಅವರು ಏನಪ್ಪ ಈ ಸ್ಥಾನ ಅಂತಂದರೆ, ಈ ಸ್ಥಾನ ನಮಗೇನು ಸಂತೋಷ ಈ ಸ್ಥಾನಕ್ಕೆ ಬಂದಿರೋದು ಅಂತಂದರೆ, ಪ್ರಾಮಾಣಿಕತೆ ಅಂದರೆ DK ಶಿವಕುಮಾರ್. ಯಾಕೆ ಅಂದರೆ ಶಿವಕುಮಾರ್ ಅಂದರೆ ಪ್ರಾಮಾಣಿಕತೆ. ಈ ಕಾಂಗ್ರೆಸ್ ಪಕ್ಷಕ್ಕೆ ಏನು ಶ್ರಮಪಟ್ಟು ದುಡಿದಿದ್ದಾರೆ ಅದಕ್ಕೆ ದೇವರು ಫಲಿತಾಂಶ ಕೊಟ್ಟಿದ್ದಾನೆ ಇವತ್ತು. ಆ ಸಂತೋಷದಿಂದ ನಾವು ಈ ಸಮಾರಂಭ ಮಡಿಕೊಂಡಿದ್ದೀವಿ. ಹಾಗೂ ನಮ್ಮ ಹಿರಿಯರಾದಂಥ ನಮ್ಮ ವಾರ್ಡ್ ಮುಖ್ಯ ಪ್ರತಿಯೊಂದಕ್ಕೂ ಮುಂದೆ ಬರೋಂಥ ಮನುಷ್ಯ ಯಾರು ಅಂದರೆ ನಮ್ಮ ಪ್ರಸನ್ನ ಮುದ್ದಣ್ಣ ಅವರು. ಅವರೇನಪ್ಪ ಅಂದರೆ ಜನಸೇವೆಗಾಗಿನೇ ಅವ್ರ ಮನೆ ಕಾಲದಿಂದನೂ ಗಾಡಿ ಮುದ್ದಣ್ಣ ರೋಡ್ ಅಂತ ಈ ರೋಡಲ್ಲಿ ಸೇವೆ ಸಲ್ಲಿಸ್ಕೊಂಡೇ ಬಂದಿದ್ದಾರೆ. ಇಡೀ ಕಾಮಾಕ್ಷಿ ಪಾಳ್ಯ ಪೂರ್ತಿಯಿಂದನೂ ಅವ್ರನ್ನ ಗುರುತಿಸುತ್ತೆ. ಚೆನ್ನಾಗೂ ನೋಡ್ಕೊಂಡಿದ್ದಾರೆ ಪಬ್ಲಿಕ್ನು ಅವರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇವತ್ತು ಈ ಸಮಾರಂಭ ನಮ್ಗೇನು ಸಂತೋಷ ಕೊಡ್ತಾ ಇದೆ. ಇವತ್ತು ಶಿವಕುಮಾರ್ ಅವ್ರಿಗೆ ಏನು ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ, ಅದಕ್ಕೆ ನಮಗೆ ಭಾಳ ಖುಷಿ. ಎಷ್ಟು ಮಟ್ಟಿಗೆ ಹಂಚ್ಕೊಳಕ್ಕಾಗುತ್ತೆ ಅದು ಹೇಳ್ಕೊಳಕ್ಕಾಗ್ತಿಲ್ಲ. ಅದೇ ರೀತಿ ನಮ್ಮ ಪ್ರಸನ್ನ ಮುದ್ದಣ್ಣ ಅವರು ಒಂದು ಸ್ಥಾನ, ಒಂದು ಗೌರವ, ಒಂದು ಪೋಸ್ಟ್ ಅಂತ ಸಿಕ್ಬಿಟ್ರೆ ನಮ್ಮ ಕಾಮಾಕ್ಷಿ ಪಾಳ್ಯನ ಇನ್ನೂ ಅಭಿವೃದ್ಧಿ ಮಾಡ್ತಾರೆ, ಇನ್ನೂ ಚೆನ್ನಾಗಿ ಬೆಳೆಸ್ತಾರೆ. ಯಾವುದೇ ಒಂದು ಕುಂದುಕೊರತೆಗಳು ಇಲ್ದಂಗೆ ನೋಡ್ಕೋತಾರೆ.
ಇವತ್ತು ಡಿ ಕೆ ಶಿವಕುಮಾರ್ ಅಂದರೆ ಪ್ರಾಮಾಣಿಕತೆ ಅಂದರೆ ಡಿ ಕೆ ಶಿವಕುಮಾರ್ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.